ಯಾವ ಪರಿಸ್ಥಿತಿ ಇದೆ ಸರ್ಕಾರ ನಮ್ಮ ಹತ್ರ ಹಣಕಾಸು ಇಲ್ಲ, ಅದ್ರ ಜೊತೆಗೆ ಸಿಬ್ಬಂದಿಗಳು ಇಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್. ಇವತ್ತು ಕರ್ನಾಟಕ ರಾಜ್ಯ ಎಂತ ಬರಗಾಲದಲ್ಲೂ ಸುಭಿಕ್ಷವಾಗಿದ್ದಂತ ರಾಜ್ಯ, ಆದರೆ ಇವತ್ತು ಈ ರಾಜ್ಯನ ಒಂದು ರೀತಿ ದರಿದ್ರವಾದಂತ ರಾಜ್ಯ ಅಂತಕ್ಕಂಥ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನ ಹದಗೆಡಿಸಿದೆ. ತಾಲೂಕು, ಜಿಲ್ಲಾ ಪಂಚಾಯಿತಿ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಮಾಡೋದಕ್ಕೂ ಈ ಸರ್ಕಾರಕ್ಕೆ ಹಣ ಇಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ಆರೋಪ ಮಾಡಿದ್ದಾರೆ. ಚುನಾವಣೆ ತಡ ಆಗ್ತಾ ಇರೋದಕ್ಕೇನೆ ಅಚ್ಚರಿಯ ಕಾರಣವನ್ನ ಕೊಟ್ಟಿದ್ದಾರೆ. ಹಾಗೆ ಸರ್ಕಾರ ಚುನಾವಣಾ ಆಯೋಗಕ್ಕೆ ಹಣ ಬಿಡುಗಡೆ ಮಾಡಿಲ್ಲ, ಹೀಗಾಗಿ ಸದ್ಯಕ್ಕೆ ಚುನಾವಣೆ ನಡೆಯುವುದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು GBA ಏನೋ ಬಹಳ ದೊಡ್ಡ ಸಾಧನೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ GBA ರಚನೆ ಮಾಡಿ 5 ಮಹಾಪೌರರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಯುದ್ಧೋಪಾದಿಯಲ್ಲಿ ಜನಗಳ ಮುಂದೆ ಹೇಳಿಕೆ ಕೊಟ್ಟಾಗ ಇವತ್ತು ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಮನವಿ ಕೂಡ ಸಲ್ಲಿಸ್ತಾರೆ. ಯಾವ ಪರಿಸ್ಥಿತಿ ಇದೆ ಸರ್ಕಾರ ಅಂತ. ಇವತ್ತು ಎಲೆಕ್ಷನ್ ನಡೆಸಲಿಕ್ಕೆ ನಮ್ಮ ಹತ್ರ ಹಣಕಾಸು ಇಲ್ಲ, ಅದ್ರ ಜೊತೆಗೆ ಸಿಬ್ಬಂದಿಗಳು ಇಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್ ರಾಜ್ಯದ ಎಲೆಕ್ಷನ್ ಕಮಿಷನ್ ಹೋಗಿ ಅರ್ಜಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಮುಂದೆ. ಅದನ್ನ ಬಹುಶಃ ರಾಜ್ಯ ಸರ್ಕಾರವೇ ಹಾಕಿಸ್ತಾರೆ. ಎಲೆಕ್ಷನ್ ಮುಂದೂಡಲಿಕ್ಕೆ ಸೆಪ್ಟೆಂಬರ್ವರೆಗೂ ಚುನಾವಣೆ ನಡೆಸೋಕ್ಕಾಗಲ್ಲ ಅಂತಕ್ಕಂಥ ಈಗಾಗಲೇ ಮುಂದಕ್ಕೆ ಹಾಕೋದು. ಏನು ನಾವು GBA ತಯಾರಾಗ್ಬಿಟ್ಟಿದ್ದೀವಿ, ಏನೆಲ್ಲ ಕಾರ್ಯಕರ್ತರು ರೆಡಿ ಆಗಬೇಕು, ಅರ್ಜಿ ಕೊಡಿ ಅಂತ ಹೇಳಿದವರು ಇವತ್ತು ಎಲೆಕ್ಷನ್ ಕಮಿಷನ್ ಮುಖಾಂತರ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕೊಂಡು ದುಡ್ಡಿಲ್ಲ ನಮ್ಮ ಹತ್ರ, ಸಿಬ್ಬಂದಿ ಕೊರತೆ, ಇವೆಲ್ಲ ಹೇಳ್ಕೊಂಡು ಹೋಗಿ ವಿಷಯ ಚರ್ಚೆ ಮಾಡಬೇಕು ಅಂದ್ರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು. ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯ ಎಂಥ ಬರಗಾಲದಲ್ಲೂ ಸುಭಿಕ್ಷವಾಗಿದ್ದಂಥ ರಾಜ್ಯ, ಆದರೆ ಇವತ್ತು ಈ ರಾಜ್ಯನ ಒಂದು ರೀತಿ ದರಿದ್ರವಾದಂಥ ರಾಜ್ಯ ಅಂತಕ್ಕಂಥ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಇದೇ ನಿಮ್ಮ ಸಾಧನೆಯನ್ನ ತನ್ನ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.